ಕರ್ನಾಟಕದಲ್ಲಿ ಕಾರ್ಮಿಕರ ಕೆಲಸದ ಅವಧಿಯ ಗರಿಷ್ಠ ಮಿತಿಯನ್ನು ದಿನಕ್ಕೆ 9 ರಿಂದ 10 ಗಂಟೆಗೆ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆ ನಡೆಸಿದೆಯಂತೆ. ಸದ್ಯ ಕಾರ್ಮಿಕರ ಕಾನೂನು ತಿದ್ದುಪಡಿ ಕುರಿತು ಚರ್ಚಾ ಹಂತದಲ್ಲಿ ಇರುವಂತ ರಾಜ್ಯ ಸರ್ಕಾರದ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದು, ವಿಕಾಸಸೌಧದಲ್ಲಿ ಇಂದು ಕಾರ್ಮಿಕ ಇಲಾಖೆಯಿಂದ ಕೈಗಾರಿಕಾ ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಕಾರ್ಮಿಕ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಸೇರಿದಂತೆ ಅಧಿಕಾರಿಗಳು, ಕಾರ್ಖಾನೆಗಳ ಮಾಲಕರು, ಕಾರ್ಮಿಕ ಸಂಘಟನೆಗಳ ಮುಖಂಡರು ಸಭೆಯಲ್ಲಿ ಭಾಗವಹಿಸಿದರು. ಸದ್ಯ ಕರ್ನಾಟಕ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961ರ ಸೆಕ್ಷನ್ 7ರ ಪ್ರಕಾರ ಕೆಲಸದ ಅವಧಿ ದಿನಕ್ಕೆ 9 ಗಂಟೆ ಮೀರಬಾರದು ಮತ್ತು ಗರಿಷ್ಠ ಓಟಿ 10 ಗಂಟೆಗಳನ್ನು ಮೀರಬಾರದು ಎಂಬ ನಿಯಮ ಇದೆ. ಆದರೆ ಇದೀಗ ಕಾಯ್ದೆ ತಿದ್ದುಪಡಿ ಮಾಡುವ ಮೂಲಕ ಕೆಲಸದ ಅವಧಿಯನ್ನು ದಿನಕ್ಕೆ ಗರಿಷ್ಠ 10 ಗಂಟೆ ಮತ್ತು ಹೆಚ್ಚುವರಿ ಕೆಲಸದ ಅವಧಿಯನ್ನು ದಿನಕ್ಕೆ ಗರಿಷ್ಠ 12 ಗಂಟೆಗೆ ವಿಸ್ತರಿಸಲು ಚಿಂತನೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ. Noise cancellation system, and this is Abhi. He is the content head over here, all the production, editing, whatever you see from Localhost India. Hats off to him for the project. I think that this is the place. Could be wrong. ಅಡಿಯಲ್ಲಿ 10 ಜನಕ್ಕಿಂತ ಕಡಿಮೆ ಕೆಲಸಗಾರರಿಗೆ ಕಾಂಪ್ಲಿಯನ್ಸ್ ಅನ್ನು ತೆಗೀಲಿಕ್ಕೆ ಸಭೆ ಕರೆದಿದ್ರು. ಅದು ಒಳ್ಳೆ ಆಲೋಚನೆ. ಅಂದರೆ ಕಾನೂನು ಎಲ್ಲ ಬರುತ್ತೆ, ಕನಿಷ್ಠ ವೇತನ ಇರ್ಬೋದು, ಬೋನಸ್ ಇರ್ಬೋದು, ರಜಾ ದಿನಗಳು, ಅದೆಲ್ಲ ಅನ್ವಯಿಸಿ ಅದರ ಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅತ್ಯಗತ್ಯವಾದಂಥ ಕಾಂಪ್ಲಿಯನ್ಸನ್ನು ವೇ ಆಫ್ ಮಾಡೋಕ್ಕೆ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ. ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಮಾಡೋಣ ಅಂತ ಕರೆದಿದ್ದಾರೆ. ಅದು ಒಳ್ಳೆಯ ಪ್ರಕ್ರಿಯೆ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಭಾಳ ಒಳ್ಳೆಯದಾಗ್ತದೆ. ಈಗಾಗಲೇ ಹಲವಾರು ಲೈಸೆನ್ಸ್ಗಳನ್ನು ತೆಗೆದುಕೊಳ್ಬೇಕು, ಹಲವಾರು ವಿಧವಾದಂಥ ತೊಂದರೆಗಳಿಂದ ಅನುಭವಿಸ್ತಾ ಇದೆ. ಗೌರ್ಮೆಂಟ್ ಏನಿದೆ, ಮೋದಿ ನೇತೃತ್ವದ ಸರ್ಕಾರ ಕಾರ್ಮಿಕರಿಗಿರುವಂಥ ಹಕ್ಕುಗಳನ್ನು ಕಿತ್ತಾಕಲಿಕ್ಕೆ ಕಾನೂನು ತರ್ತಾ ಇದೆ. ಅದನ್ನು ನೇರವಾಗಿ ಜಾರಿಗೆ ತರಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ತಾಕತ್ತಿಲ್ಲ, ಧೈರ್ಯ ಇಲ್ಲ. ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ ಅವರಿಗೆ ಯಾವುದೇ ಕಾನೂನುಗಳನ್ನು ಅನ್ವಯ ಮಾಡಬಾರ್ದು, ಕಾನೂನಿನ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತರ್ತಾ ಇದ್ದಾರೆ. ಮತ್ತು ಇದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ನಾವು CITUವಿಂದ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. 10 ರಿಂದ 12 ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ. ಹೆಣ್ಣುಮಕ್ಕಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು 10-12 ಗಂಟೆ ಕೆಲಸ ಮಾಡುವಾಗ ಅವರಿಗೆ ಕೂತ್ಕೊಳ್ಳೋಕ್ಕೊಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ್ ಟೋಟಲ್ ಒಂದು ಈ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಇದು ಆ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಶೋಷಣೆಗೆ ಒಂದು ರೀತಿಯ ರಹದಾರಿಯನ್ನು ಕೊಡಲಿಕ್ಕೆ ಅವರಿವತ್ತು ಕಾರ್ಮಿಕ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮುಂದಕ್ಕೆ ಹೊರಟಿದೆ. ಮಾನ್ಯ ಸಿದ್ದರಾಮಯ್ಯವರ ಸರ್ಕಾರ ಇದಕ್ಕೆ ಸೊಪ್ಪಾಕಬಾರ್ದು ಮತ್ತು ಅಕ್ರಮವಾಗಿ ಏನಿವತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ 10 ರಿಂದ 12 ಗಂಟೆ ದುಡಿಸ್ತಾ ಇದ್ದಾರೆ, ಅದನ್ನು ಸಕ್ರಮ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. ಒಂದು ವಿಚಾರ, ತಗೊಳ್ಳಿ ಸರ್, ನೀವು ಕನ್ಫ್ಯೂಸ್ ಮಾಡ್ತಾ ಒಂದು ಕೇಂದ್ರ ಸರ್ಕಾರದ ಟಾಸ್ಕ್ ಫೋರ್ಸ್ ಕಮಿಟಿ ಹೆಡೆಡ್ ಬೈ ಮನೋಜ್ ಜೋಶಿ ಅಂತ ಹೇಳಿ, ಅವರು ಒಂದು 9 ಅವರ್ಸ್ನ 10 ಅವರ್ಸ್ ಮಾಡೋ ಜೊತೆಗೆ ನಮ್ಮ ಬೇರೆ ಬೇರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಬಗ್ಗೆ ಭಾಳಷ್ಟು ಪ್ರಪೋಸಲ್ಗಳನ್ನ ನಮ್ಮ